ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ ಲಾಗು. ನಾವು ಇವತ್ತು ಚರ್ಚಿಗೆ ಹೋಗಿಲ್ಲ. ಯಾವಾಗಲೂ ಚರ್ಚಿಗೆ ಹೋಗೋದೇ ನಾನು ಶೇರ್ ಮಾಡಿದ್ದೀನಿ. ಈ ಸಂಡೇ ನಾವು ಚರ್ಚಿಗೆ ಹೋಗಿಲ್ಲ. ಒಂಥರ ಸೋಂಬೇರಿ ಸಂಡೇ ಅನ್ನೋ ಹಾಗೆ ಆಗಿಬಿಟ್ಟಿದೆ. ತುಂಬ ಸೋಂಬೇರಿಯಾಗಿತ್ತು. ಹಾಗೆ ಲೇಟಾಗೆ ಎದ್ವಿ. ಇವತ್ತು ಎದ್ದೇಳಬೇಕಾದ್ರೇ ಟೈಮು 9 ಗಂಟೆ ಆಗಿತ್ತು. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಪ್ರೇಯರ್ ಮಾಡಿಕೊಂಡು ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ಪ್ರೇಯರು ಒಂದು 5 ನಿಮಿಷ ಆದ್ರೂ ನಾನು ಹೆಂಗೆ ಮೂಡಿರುತ್ತೋ ಆ ಥರ ಚೆನ್ನಾಗೇ ಇತ್ತು. ಅಂದರೆ ಬೆಳಗ್ಗೆನೇ ಒಂದು ಹಾಫ್ ಆನ್ ಅವರ್ ಆದ್ರೂ ಚೆನ್ನಾಗಿ ಬೈಬಲ್ ಓದ್ಬಿಟ್ಟು ಪ್ರೇಯರ್ ಮಾಡ್ತೀನಿ. ಇಲ್ಲಾಂದರೆ ಒಂದು 5 ನಿಮಿಷದಲ್ಲೇ ಮುಗಿಸ್ಬಿಡ್ತೀನಿ. ಇವತ್ತು ಹಾಗೆ ಯಾಕೋ ಏನೂ ಇಂಟ್ರೆಸ್ಟೇ ಇದ್ದಿಲ್ಲ. ಒಂದು 5 ನಿಮಿಷದಲ್ಲೇ ಪ್ರೇಯರ್ ಮಾಡಿ ಮುಗಿಸ್ಬಿಟ್ಟು ಬಂದುಬಿಟ್ಟು ಮಕ್ಕಳೆಲ್ಲ ಸ್ನಾನ ಮಾಡೋಕ್ಕೆ ಕಳಿಸಿ ಆಮೇಲೆ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ಸಿಂಪಲಾಗಿ ಉಪ್ಪಿಟ್ಟೇ ಮಾಡ್ಕೊತಾ ಇದ್ದೀನಿ. ನಾನು ಉಪ್ಪಿಟ್ಟು ಮಾಡೋಷ್ಟರೊಳಗೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಚಿಕನ್ ತೊಗೊಂಬಂದರು. ಮಕ್ಕಳು ಸ್ನಾನಕ್ಕೆ ಹೋಗಿದ್ರು. ಅವರು ಸ್ನಾನ ಮಾಡ್ಕೊಂಬರೋಷ್ಟರೊಳಗೆ ಉಪ್ಪಿಟ್ಟು ರೆಡಿ ಮಾಡಿದೆ. ಆ ಉಪ್ಪಿಟ್ಟು ಆಗೋಷ್ಟರೊಳಗೆ ಈ ಕಡೆ ಚಿಕನ್ಗೆ ಕಬಾಬ್ ಕಲಸಿಟ್ಬಿಡೋಣ ಅಂತೇಳ್ಬಿಟ್ಟು ಚಿಕನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಕಬಾಬ್ಗೆ ಕಲಸಿಟ್ಟೆ. ಇವತ್ತು ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಅತ್ತೆ ಮಾಮ ಹಾಸ್ಪಿಟ್ಲಲ್ಲಿದ್ದಾರೆ. ಅವರು ಮಗನಿಗೆ ಡೆಲಿವರಿ ಆಗಿತ್ತು ಪಾಪು. ಹಾಗಾಗಿ ಅವ್ರಿಗೆ ಊಟ ಕೊಟ್ಟು ಬರೋಣ ಅಂತೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತಿನ್ನಿಸಾಗಿದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಚಿಕನು ತೊಳೆದಿಟ್ಟೆ ಅಲ್ವಾ, ಕಬಾಬ್ಗೆಲ್ಲ ಕಲಸಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಗ್ರೇವಿಗೆ ಹಾಗೆ ಇಟ್ಬಿಟ್ಟು ಒಂದೇ ಕೆಲಸ ಮಾಡ್ಕೊತಾ ಇದ್ದರೆ ಆಗಲ್ಲ. ಏನೇ ನಾನು ಮಾಡ್ತಾ ಇರಬೇಕಾದ್ರೂ ಈ ಕಡೆ ಒಂದು ಕೆಲಸ ಮಾಡ್ತಿದ್ರೆ ಇನ್ನೊಂದು ಕಡೆ ಏನಾದರೂ ಒಂದು ಮಾಡ್ಕೊತಾನೆ ಇರ್ತೀನಿ. ಹಾಗಾಗಿ ಆ ಕಡೆ ಉಪ್ಪಿಟ್ಟು ಮಾಡ್ಕೊತಾನೆ ಕಬಾಬ್ ಕಲಸಿಟ್ಬಿಟ್ಟು ಕಬಾಬ್ಗೆ ಒಂದು ಸ್ವಲ್ಪ ಅದು ಕಲಸಿಟ್ರೆ ನೆಂದರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಆಮೇಲೆ ಮಕ್ಕಳೆಲ್ಲ ಸ್ನಾನ ಆಯಿತು. ಮಕ್ಕಳು ಸ್ನಾನ ಮಾಡ್ಕೊಂಬರೋಷ್ಟರೊಳಗೆ ಈ ಕಡೆ ಉಪ್ಪಿಟ್ಟನ್ನು ಮಾಡಿಬಿಟ್ಟು ಮಕ್ಕಳಿಗೆಲ್ಲ ತಿನ್ನಿಸ್ದೆ. ಮಕ್ಕಳೆಲ್ಲ ತಿಂದಾಗಿದ್ಮೇಲೆ ನಾನು ನಮ್ಮ ಮನೆಯವರು ತಿಂತಾಯಿದ್ದೀವಿ. ನನಗೆ ಈ ರವೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಅಂದರೆ ಒಂಚೂರು ಇಷ್ಟನೇ ಆಗೋದಿಲ್ಲ. ಏನು ಮಾಡೋದು, ಇವಾಗಾದರೂ ಒಂದು ಸರಿ ಇಷ್ಟಪಟ್ಟು ತಿನ್ನಬೇಕು ಅಷ್ಟೇ. ಕಷ್ಟ ಆದ್ರೂ ಇಷ್ಟಪಟ್ಟು ತಿನ್ನಬೇಕು ಕೆಲವೊಂದು ಸರಿ. ಒಂದು ಸ್ವಲ್ಪ ಹಾಕ್ಕೊಂಡು ನಾವು ಟಿಫನ್ ಮಾಡ್ತಾಯಿದ್ದೀವಿ. ಯಾರಿಗೆಲ್ಲ ರವೆ ಉಪ್ಪಿಟ್ಟು ಆಮೇಲೆ ಶಾವಿಗೆ ಉಪ್ಪಿಟ್ಟು ಇಷ್ಟ ಹೇಳಿ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರಿಗೆ ಉಪ್ಪಿಟ್ಟು ಅಂದರೆ ತುಂಬ ಫೇವ್ರೇಟು. ಯಾವಾಗಲೂ ಉಪ್ಪಿಟ್ಟು ಅಂತಿರ್ತಾರೆ. ಅದು ಹೆಂಗೆ ತಿಂತಾರೆ ಏನೋ ಗೊತ್ತಿಲ್ಲಪ್ಪ. ಬಟ್ ನನಗಂತೂ ಉಪ್ಪಿಟ್ಟಂತೂ ಇಷ್ಟ ಆಗೋದಿಲ್ಲ. ತಿಂಡಿ ಎಲ್ಲ ತಿಂದುಬಿಟ್ಟು ಆಮೇಲೆ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈ ಥರ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾನ್ ವೆಜ್ಜಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿ. ಒಂದು ಸ್ವಲ್ಪ ಎಣ್ಣೆ ಕಾಯೋಷ್ಟರೊಳಗೆ ನಾನು ಏನೇ ಮಾಡ್ತಿರ್ಬೇಕಾದ್ರೂ ಮುಂಚೆ ಎಲ್ಲ ನಾನು ಹಿಂಗೆ ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ. ಅಲ್ಲಿ ಒಂದು ಎಣ್ಣೆ ಹಿಂಗೆ ಬಿಸಿ ಹಾಕ್ತಾ ಇರಬೇಕಾದ್ರೇ ಒಂದೊಂದೇ ಕಟ್ ಮಾಡಿ ಹಾಕಿಬಿಡ್ತೀನಿ. ಕೆಲವೊಂದು ಸರಿ ವೀಡಿಯೋಗೋಸ್ಕರ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡು ತೋರಿಸ್ಬೇಕಾಗುತ್ತೆ ಅಂತೇಳಿ ಆ ಥರ ತೋರಿಸ್ತಾ ಇರ್ತೀನಿ. ಬಟ್ ನಾನು ಮಾಡೋದು ಇದೇ ಥರನೇ. ಅಲ್ಲೊಂದು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿರಬೇಕು, ಇಲ್ಲೊಂದೊಂದು ಟಕ ಅಂತೇಳಿ ಕಟ್ ಮಾಡಿ ಹಾಕ್ತಾನೆ ಇರ್ತೀನಿ. ಎಣ್ಣೆ ಬಿಸಿ ಆಗಿದ್ಮೇಲೆ ಈರುಳ್ಳಿ ಕಟ್ ಮಾಡಿ ಒಂದು 3 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋತ್ತಿಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿನೂ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಈರುಳ್ಳಿ ಕೆಂಪಗೆ ಫ್ರೈ ಆಗಿದ್ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಆಮೇಲೆ ಚಕ್ಕೆ ಲವಂಗನೂ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಸ್ವಲ್ಪ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಮಾಡಿಟ್ಕೊಂಡಿರ್ತೀನಿ. ಇದೇ ಜಾಸ್ತಿ ನಾನು ಯೂಸ್ ಮಾಡೋದು. ಆ ಮಸಾಲೆಯನ್ನು 1-2 ಸ್ಪೂನಷ್ಟು ಹಾಕ್ಕೊಂಡೆ. ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನೀಟಾಗಿ ತೊಳೆದಿಟ್ಕೊಂಡಿದ್ವಲ್ವ ಚಿಕನು, ಒಂದು ಅರ್ಧ KGಯಷ್ಟು ಎಷ್ಟೋ ತಂದಿದ್ರು ಚಿಕನು. ನಾನು ಅದರಲ್ಲೇ 2 ಭಾಗ ಮಾಡಿದೆ. ಒಂದು ಸ್ವಲ್ಪ ಕಬಾಬ್ಗೆ, ಒಂದು ಸ್ವಲ್ಪ ಗ್ರೇವಿಗೆ. ಮತ್ತು ನೈಟ್ ಅಡುಗೆ ಮಾಡ್ಕೊಬೇಕು. ಇದು 1 ಟೈಮಿಗೆ ಮಧ್ಯಾಹ್ನ ಟೈಮಿಗೆ ಅಷ್ಟೇ ಮಾಡ್ಕೊತಿರೋದು. ಅಲ್ಲಿ ಮಾಮ ಒಬ್ಬರೇ ಊಟ ಮಾಡೋದು ಹಾಸ್ಪಿಟಲಲ್ಲಿ, ಅವರಿಗೆ ಇನ್ನು ನಮಗೆ ಅಷ್ಟೇ. ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಬೇಕು. ಅರಿಶಿನ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅರಿಶಿನ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಆದರೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿದ್ಮೇಲೆ ತುಂಬ ಸಿಂಪಲ್ಲಾಗಿ ಯಾವ ಥರದ್ದು ನಾನು ಮಸಾಲೆ ರುಬ್ಬಿ ಸೇರಿಸ್ತಾ ಇಲ್ಲ. ತುಂಬ ಈಸಿಯಾಗಿ ಒಂದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ.
ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊವನ್ನು ಸೇರಿಸ್ಕೊತಿದ್ದೀನಿ. ಒಂದು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಷ್ಟು ಟೊಮೊಟೊ. 2 ಟೊಮೊಟೊನ ಹಾಕಿಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ನಮಗೆ ಖಾರ ಎಷ್ಟು ಬೇಕೋ ಖಾರ ಪುಡಿನ ಹಾಕ್ಕೊಳ್ಳೋಣ. ಅದಾಗಿದ್ಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಸಿಂಪಲಾಗಿ ನೋಡಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಧನಿಯಾ ಪೌಡ್ರು, ಖಾರ ಪುಡಿ, ಆಮೇಲೆ ಒಂದು ಪ್ಯಾಕೆಟು ಚಿಕನ್ ಮಸಾಲ ರೆಡಿ ಸಿಗುತ್ತೆ ಅಲ್ವಾ, ತೇಜು ಮಸಾಲ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಮಸಾಲನ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಗ್ರೇವಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ವೈಟ್ ರೈಸಿಗೆ, ಆಮೇಲೆ ಏನಾದರೂ ಕುಷ್ಕ, ಗೀ ರೈಸಿಗಂತೂ ತುಂಬ ಒಳ್ಳೆ ಕಾಂಬಿನೇಷನು. ಒಮ್ಮೆ ಟ್ರೈ ಮಾಡಿ. ಈ ಥರ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಟೇಸ್ಟಿಯಾಗೂ ಇತ್ತು. ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೋಡಿಕೊಂಡು, ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ. ನಾನು ಚಿಕನ್ ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅಷ್ಟೇ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಒಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು. ಅದು ಆ ಕಡೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ತುಂಬ ಈಸಿ. ಏನಾದರೂ ಇಷ್ಟ ಆಯ್ತು ಅಂದರೆ ಟ್ರೈ ಮಾಡಿ. ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೆ ಅಲ್ವಾ, ಇವಾಗ ಒಂದು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಇಷ್ಟೇ, ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿ ಆಮೇಲೆ ಪ್ಲೇಟ್ ಹಾಕಿ ಮುಚ್ಚಿಡೋಣ. ಅದು ಒಂದು 15 ನಿಮಿಷ ಬೆಂದರೆ ಆಯಿತು. ಅದಾಗಿದ್ಮೇಲೆ ನಾನು ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕ್ತಾಯಿದ್ದೆ ದೋಸೆಗೆ, ಬೆಳಗ್ಗೆ ತಿಂಡಿಗೆ. ಆ ಕಡೆ ಚಿಕನ್ ಆಗೋಷ್ಟರೊಳಗೆ ಈ ಕಡೆ ಒಂದು ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಕ್ಕಿನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಡ್ತಿದ್ದೀನಿ. ಮತ್ತು ಬೆಳಗ್ಗೆ ಟಿಫನ್ಗೆ ಏನಾದರೂ ಮಾಡಬೇಕಲ್ವ, ಹಾಗಾಗಿ ಅಕ್ಕಿ ನೆನೆಸಿಟ್ಟೆ. ಆ ಕಡೆ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕಡೆ ಒಂದು ಕೆಲಸ ಏನಾದರೂ ಒಂದು ನೆನಪಲ್ಲಿ ಬಂದುಬಿಡುತ್ತೆ, ಹಾಗೆ ಮಾಡ್ತಾನೆ ಇರಬೇಕು. ಆ ಕಡೆ ಅಕ್ಕಿ ದೋಸೆಗೆ ನೆನೆ ಹಾಕ್ಬಿಟ್ಟು ಈ ಕಡೆ ನಾನು ಕುಷ್ಕ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿ ಒಂದು ಸ್ವಲ್ಪ ನೆನೆಸಿ ಇಡ್ತಿದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ನಾವು ಕಟ್ ಮಾಡ್ಕೊಳೋಷ್ಟರೊಳಗೆ ಅಕ್ಕಿ ಒಂದು ಸ್ವಲ್ಪ ನೆನೆಯುತ್ತೆ ಅಲ್ವಾ, ಹಾಗಾಗಿ ಅಕ್ಕಿ ನೆನೆಸಿ ಇಡ್ತಿದ್ದೀನಿ. ಈ ಕಡೆನೂ ಚಿಕನ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ತುಂಬ ಮಸಾಲೆ ಏನೂ ಇಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಆಗಿದ್ಮೇಲೆ ಲಾಸ್ಟಿಗೆ ನಾವು ಸ್ಟವ್ ಆಫ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ, ಏನು ಮಸಾಲೆ ಇಲ್ದಂಗೆ ತುಂಬ ಈಸಿಯಾಗಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಈ ಕಡೆ ನಾನು ಒಂದು ಸ್ವಲ್ಪ ಕುಷ್ಕ ಮಾಡ್ಕೊತಿದ್ದೀನಿ. ಕುಷ್ಕ ರೆಸಿಪಿ ನಾನು ಹಾಕಿಲ್ಲ, ನಿಮಗೇನಾದರೂ ಬೇಕಂದರೆ ಹೇಳಿ, ನಾನು ಹಾಕ್ತೀನಿ ವಿಡಿಯೋ. ಆ ಕಡೆ ಕುಷ್ಕಾಗೆ ಇಟ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ನಮ್ಮತ್ತೆ ಚಿಕನ್ ತಿನ್ನೋದಿಲ್ಲ, ಹಾಗಾಗಿ ಅವ್ರಿಗೆ ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೆ. ಎಗ್ ಆಮ್ಲೆಟ್ ಗ್ರೇವಿ ಈ ರೆಸಿಪಿದು ವಿಡಿಯೋ ನಾನು ಹಾಕಿದ್ದೀನಿ. ನಿಮಗೇನಾದರೂ ಇಷ್ಟ ಇದ್ದರೆ ನೋಡಿ. ಇದೊಂದು ಸ್ವಲ್ಪ ಈಸಿಯಾಗಿ, ತುಂಬ ಸಿಂಪಲಾಗಿ, ಏನೂ ರುಬ್ಬಿ ಹಾಕೊತಿಲ್ಲ. 1-2 ಟೊಮೊಟೊ ನಾನು ಕಟ್ ಮಾಡ್ಕೊಂಬಿಟ್ಟು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಟೊಮೊಟೊ, ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿಬಿಟ್ಟು ಆಮ್ಲೆಟ್ನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಅಷ್ಟೇ. ಒಂದು ಸರಿ ಮಿಕ್ಸ್ ಮಾಡಿ ನೀಟಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ರೆ ಈಸಿಯಾಗಿ ಮೊಟ್ಟೆ ಆಮ್ಲೆಟ್ ಗ್ರೇವಿ ರೆಡಿ ಆಗುತ್ತೆ. ಯಾವಾಗಾದರೂ ಬ್ಯಾಚುಲರ್ ಆಗಿ, ಇಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ, ಏನೂ ಸಾಂಬಾರು ಇಲ್ಲ ಅನ್ನೋ ಟೈಮಲ್ಲಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ನಿ. ತುಂಬ ಈಸಿಯಾಗಿ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮೊಟ್ಟೆ ಆಮ್ಲೆಟ್ ಗ್ರೇವಿ. ಈ ಕಡೆನೂ ನಾನು ಕುಷ್ಕಾಗಿ ಇಟ್ಟಿದ್ದೆ ಅಲ್ವಾ, ಇದನ್ನು ಚೆನ್ನಾಗಿ ಕುದೀತಾ ಇದೆ. ಅದನ್ನೆಲ್ಲ ಹಾಕಿಬಿಟ್ಟು, ಅಕ್ಕಿನೆಲ್ಲ ನೆನೆಸಿಟ್ಟಿದ್ದೆ ಅಲ್ವಾ, ಅಕ್ಕಿ ಎಲ್ಲ ಹಾಕಿಬಿಟ್ಟು ಅಡುಗೆ ಎಲ್ಲ ಆಯಿತು. ಅಡುಗೆ ಆಗಿದ್ಮೇಲೆ ಫುಲ್ಲು ಗ್ಯಾಸ್ ಕಟ್ಟೆ ಅಂತೂ ಒಂದು ಗಲೀಜು ಆಗಿಬಿಟ್ಟಿರುತ್ತೆ. ಎಲ್ಲ ನೀಟಾಗಿ ಒಂದು ಸರಿ ನೀಟಾಗಿ ತೊಳೆದ್ಕೊಂಡು ನೋಡಿ ಎಲ್ಲ ಆಯಿತು. ಕುಷ್ಕ, ಆಮೇಲೆ ಚಿಕನ್ ಗ್ರೇವಿ, ಎಗ್ ಆಮ್ಲೆಟ್ ಗ್ರೇವಿ ಆಯಿತು. ಎದ್ದಿದ್ದು 9 ಗಂಟೆಗೆ, 1 ಗಂಟೆ ಅನ್ನೋಷ್ಟರೊಳಗೆ ಅಡುಗೆ ಆಯಿತು. ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಲಾಸ್ಟಿಗೆ ಬಿಸಿ ಬಿಸಿಯಾಗಿ ಕಬಾಬ್ ಮಾಡ್ತಿದ್ದೀನಿ. ರೆಡಿ ಆದೆ, ಇನ್ನೇನು ಹಾಸ್ಪಿಟ್ಲಿಗೆ ಊಟ ತೊಗೊಂಡು ಹೋಗ್ಬೇಕಲ್ವಾ ಅಂತೇಳ್ಬಿಟ್ಟು ಮಕ್ಕಳನ್ನೆಲ್ಲ ಅತ್ತೆ ಮನೆಗೆ ಕಳಿಸಿದ್ವಿ. ನಮ್ಮ ನಾದಿನಿ ಮಗಳು ಬಂದಿದ್ಲು, ಅವಳ ಜೊತೆಗೆ ಅತ್ತೆ ಮನೆಗೆ ಕಳಿಸಿದ್ವಿ. ಮಕ್ಕಳನ್ನೇನು ಕರ್ಕೊಂಡು ಹೋಗ್ತಾ ಇಲ್ಲ ಹಾಸ್ಪಿಟಲ್ಗೆ, ನಾನು ನಮ್ಮ ಮನೆಯವರಷ್ಟೇ ಹೋಗ್ತಾ ಇರೋದು. ನಾನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಅದಾಗಿದ್ಮೇಲೆ ಕಬಾಬ್ ಎಲ್ಲ ಮಾಡಿದೆ. ಕಬಾಬ್ ಹಾಗಾಗಿದ್ಮೇಲೆ ರೈಸ್ ಎಲ್ಲ ಇನ್ನೂ ಬಿಸಿ ಬಿಸಿಯಾಗಿತ್ತು. ಎಲ್ಲ ಬಾಕ್ಸಿಗೆ ಹಾಕ್ಕೊಂಬಿಟ್ಟು ಇನ್ನೇನು ನಾವು ಹೊರಡ್ತಾ ಇದ್ದೀವಿ. ನೋಡಿ, ಇವತ್ತು ಸಂಡೇ ಸ್ಪೆಷಲ್ ಕುಷ್ಕ, ಎಗ್ ಕರಿ, ಆಮೇಲೆ ಕಬಾಬು, ಚಿಕನ್ ಗ್ರೇವಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ತುಂಬ ಸಿಂಪಲ್ಲಾಗಿ, ಯಾರಾದರೂ ಟ್ರೈ ಮಾಡೋದಾದರೆ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಈಸಿಯಾಗೂ ಮಾಡ್ಕೊಬೋದು. ಸಂಡೇ ಸ್ಪೆಷಲ್ ಇವತ್ತು ಇಷ್ಟೇ.
ಕುಷ್ಕ, ಮೊಟ್ಟೆ ಗ್ರೇವಿ, ಚಿಕನ್ ಗ್ರೇವಿ, ಕಬಾಬ್ ನಾನೆಲ್ಲ ಬಾಕ್ಸಿಗೆಲ್ಲ ಹಾಕ್ಕೊತಾ ಇದ್ದೀನಿ. ಬಾಕ್ಸಿಗೆಲ್ಲ ಊಟ ಹಾಕ್ಕೊಂಬಿಟ್ಟು ಇನ್ನೇನು ನಾವು ರೆಡಿ ಆದ್ವಲ್ವ, ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಬೈತಾ ಇದ್ದಾರೆ, ಎಲ್ಲಿ ಹೋದ್ರೂ ವೀಡಿಯೋ ಮಾಡ್ಕೊಂಡಿರ್ತೀಯಾ ಅಂತೇಳ್ಬಿಟ್ಟು. ರೆಡಿಯಾಗಿ ಇನ್ನೇನು ಹೊರಗೆ ಹೋದ್ವಿ, ಅಷ್ಟರೊಳಗೆ ಮಳೆ ಬಂದೇ ಬಿಡ್ತು. ಯಾವಾಗಲೂ ಹಾಸ್ಪಿಟಲ್ಗೆ ಹೋಗ್ತಾನೇ ಇದ್ದೀವಿ. ತುಂಬ ಸರಿ ಹೋದ್ವಿ. ಹಾಸ್ಪಿಟಲ್ಗೆ ಹೋಗ್ತಾ ಇರಬೇಕಾದ್ರೆ ನೆನೆಸ್ಕೊಂಡು ಬರ್ತಾನೇ ಇದ್ದೀವಿ. ಅವತ್ತೊಂದು ದಿನವೂ ಹಾಗೆ ನೆನೆಸ್ಕೊಂಡು ಬಂದ್ವಿ. ಏನೋ ಒಂಥರ ಖುಷಿ ಮಳೆಯಲ್ಲಿ ನೆನೆಸ್ಕೊತಾ ಇರಬೇಕಾದ್ರೆ. ನೆಂದಾಗಿದ್ಮೇಲೆ ತಲೆನೋವು, ಶೀತ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನೆನೆಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಮಳೆಯಲ್ಲಿ. ಯಾರಿಗೆಲ್ಲ ಮಳೆಯಲ್ಲಿ ನೆನೆಯೋದು ಇಷ್ಟ ಹೇಳಿ? ನನಗಂತೂ ತುಂಬ ಇಷ್ಟ. ಆದರೆ ನನಗೆ ಮಳೆಯಲ್ಲಿ ನೆನೆದ್ಬಿಟ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಮನೆಯವ್ರು ಹೆಲ್ಮೆಟು ಕೊಟ್ಟರು, ಅಕ್ಕಳೇ ಇವಾಗಲೇ ತಲೆನೋವು ಅಂತಿರ್ತೀಯ ಅಂತ ಹೇಳ್ಬಿಟ್ಟು. ಆದ್ರೂ ಒಂದು ಸ್ವಲ್ಪ ಹೋದೆ. ನೆಂದಾಗಿದ್ಮೇಲೆ ಹಾಸ್ಪಿಟಲ್ ಹತ್ರ ನೋಡಿರಿ ಎಷ್ಟು ಜೋರಿದೆ ಮಳೆ, ತುಂಬ ಜೋರಿದೆ. ಹೋಗಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡಿದ್ವಿ, ತುಂಬ ಜೋರಿತ್ತು ಅಂತೇಳ್ಬಿಟ್ಟು. ಒಂದು ಸ್ವಲ್ಪ ಕಡಿಮೆ ಆಗಿದ್ಮೇಲೆ ಹೋದ್ವಿ. SS ಹಾಸ್ಪಿಟಲ್ ಅಂತೇಳ್ಬಿಟ್ಟು ಇದು. ಇಲ್ಲೇ ಡೆಲಿವರಿ ಆಗಿದೆ ಪಾಪುದು. ಇಲ್ಲಿ ಊಟ ಕೊಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಅತ್ತೆ ಮಾಮ ಇದ್ದಾರೆ. ಪಾಪುನೂ ಅಲ್ಲೇನು ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವರೇ ನಮ್ಮ ಅತ್ತೆ. ನಮ್ಮ ಅಪ್ಪ ಇದ್ದಾರಲ್ವ, ಅಪ್ಪನ ತಂಗಿ ಇವರು. ನಮ್ಮ ಅಪ್ಪಗೆ ತಂಗಿ, ಆಮೇಲೆ ಅಕ್ಕ ಒಬ್ರು ಇದ್ದಾರೆ, ಇವರು ತಂಗಿ ನಮ್ಮತ್ತೆ. ಹೋಗ್ಬಿಟ್ಟು ಊಟ ಎಲ್ಲ ಕೊಟ್ಬಿಟ್ಟು, ಇದು ನಮ್ಮ ಮಾವ. ಊಟ ಎಲ್ಲ ಕೊಟ್ಬಿಟ್ಟು ಇನ್ನೇನು ನಾವು ಮನೆಗೆ ಬಂದ್ವಿ. ಇಷ್ಟ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಒಂದು ಸ್ವಲ್ಪ ಬರಬೇಕಾದ್ರೆ ಮಕ್ಕಳಿಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇಷ್ಟೇ. ಐ ಹೋಪ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.